ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ನಿಮ್ಮೆಲ್ಲರಿಗೆ ಹೆಸರು ಕಾಳಿನಿಂದ ಉಂಡೆ ಹೇಗೆ ಮಾಡೋದೆಂದು ತೋರಿಸ್ಕೊಡ್ತಾ ಇದ್ದೀನಿ. ಹೆಸರು ಬೇಳೆಯಿಂದ ಮಾಡ್ತಾರೆ, ಹಾಗೆ ಈ ದಿನ ನಾನು ಹೆಸರು ಕಾಳಿಂದ ಉಂಡೆ ಮಾಡ್ತಾ ಇದ್ದೀನಿ. ಹೇಗೆ ಬೇಸನ್ ಲಾಡು ಹೇಗೆ ಮಾಡ್ಕೊಳ್ತೀವಿ ಅದೇ ಥರನೇ ಈ ಒಂದು ಹೆಸರು ಕಾಳಿನಿಂದ ಉಂಡೆ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಈ ದಿನ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಾಡೋಣ. ಹೆಸರು ಕಾಳು ಇರುತ್ತಲ್ಲ, ನಾನು ಈ ಒಂದು ಹೆಸರು ಕಾಳು ಹಾಗೆ ಸಿಪ್ಪೆ ತೆಗೆದೇ ಹಿಟ್ಟು ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಈಗ ನಾನು ಹಿಟ್ಟು ಮಾಡಿಸ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಮಿಕ್ಸಿಯಲ್ಲಿ ಆದರೂ ಮಾಡಿಕೊಳ್ಬೋದು, ಇಲ್ಲಾಂದರೆ ಹಿಟ್ಟಿನ ಗಿರಣಿ ಇರುತ್ತಲ್ಲ, ಹಿಟ್ಟಿನ ಗಿರಣಿಯಲ್ಲಿ ಈ ಥರ ನಾವು ಹಿಟ್ಟು ಮಾಡಿಸ್ಕೊಳ್ಬೇಕಾಗುತ್ತೆ. ನಾನು 1 ಕಪ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಆಮೇಲೆ ಗೋಡಂಬಿ, 1/4 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಈ ಗೋಡಂಬಿ ಇರುತ್ತಲ್ಲ, ಗೋಡಂಬಿನ ಈ ಥರ ಪೀಸ್ಗಳು ಮಾಡಿಕೊಳ್ಬೇಕಾಗುತ್ತೆ. ನಾನು ಈ ಥರ ಪೀಸ್ಗಳು ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಮಾಡೋಣ. ಮೊದಲಿಗೆ ಒಂದು ತವ ಇಟ್ಕೊಳ್ಳೋಣ. ತವ ಆದಷ್ಟು ತಳ ದಪ್ಪವಾಗಿರೋಂಥದ್ದನ್ನು ತೊಗೋಬೇಕಾಗುತ್ತೆ. ಈಗ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ. ಈಗ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಲ್ಲ, ಅವನ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನಾನು ಒಂದು 2 ಟೀ ಸ್ಪೂನು ಗೋಡಂಬಿ, 2 ಟೀ ಸ್ಪೂನಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಬಾದಾಮಿ ಕೂಡ ಪೀಸ್ಗಳು ಮಾಡಿ ಹಾಕ್ಕೊಳ್ಬೋದು. ಅದು ಕೂಡ ಅಷ್ಟೇ ಒಂದು 2 ಟೀ ಸ್ಪೂನಷ್ಟು ಬಾದಾಮಿ ಪೀಸ್ಗಳು ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಗೋಡಂಬಿ ಹುರ್ಕೊಂಡ ನಂತರ ಈಗ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಏನು ಟೈಮ್ ಜಾಸ್ತಿ ತಗೋಲ್ಲ, ಹಾಗಾಗಿ ಸ್ವಲ್ಪ ಗೋಡಂಬಿ ಹುರಿದ ನಂತರ ದ್ರಾಕ್ಷಿ ಹಾಕ್ಕೊಳ್ಬೋದು. ಈಗ ಇವೆರಡು ಚೆನ್ನಾಗಿ ಈಗ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ರೋಸ್ಟ್ ಆಗಿದ್ದಾವೆ, ತೆಕ್ಕೊಳ್ಳೋಣ. ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಒಂದು ಕಪ್ಪಿನಲ್ಲಿ. ಈಗ ತೆಗೆದ ನಂತರ ಅದೇ ಒಂದು ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ನಾನು ಹಿಟ್ಟು ತೊಗೊಂಡಿದ್ದೀನಲ್ಲ, ಹೆಸರು ಕಾಳಿನ ಹಿಟ್ಟು, ಈಗ ತುಪ್ಪದ ಜೊತೆಗೆ ಇದು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಹೇಗೆ ನಾವು ಬೇಸನ್ ಲಾಡು ಮಾಡ್ಕೊಳ್ತೀವಲ್ಲ, ಬೇಸನ್ ಲಾಡು ಮಾಡೋ ಟೈಮ್ನಲ್ಲಿ ಕಡಲೆಬೇಳೆ ಹಿಟ್ಟನ್ನ ನಾವು ತುಪ್ಪದ ಜೊತೆಗೆ ಹೇಗೆ ಹುರ್ಕೊಳ್ತೀವಿ ಅದೇ ಥರನೇ ಈ ಒಂದು ಹೆಸರು ಕಾಳು ಹಿಟ್ಟನ್ನ ಹುರ್ಕೊಳ್ಬೇಕಾಗುತ್ತೆ. ಈ ಕಲರ್ ಕೂಡ ಇದು ಹೋಗ್ತಾ ನಾವು ತುಪ್ಪದಲ್ಲಿ ಉರಿತಾ ಹೋದಂಗೆಲ್ಲ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಒಂದು ಹೆಸರು ಕಾಳಿನ ಹಿಟ್ಟು. ಹಾಗೆ ಘಮ ಘಮ ಅಂತ ವಾಸನೆ ಕೂಡ ಬರುತ್ತೆ. ಅಲ್ಲಿವರೆಗೆ ನಾವು ಇದು ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ. ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಈಗ ಇನ್ನು ಉಳಿದಿರೋಂಥ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈಗ ಹುರ್ಕೊಳ್ಳೋಣ. ಈಗ ನಾನು 1 ಕಪ್ ಹೆಸರು ಕಾಳು ಹಿಟ್ಟಿಗೆ 1/4 ಕಪ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಘಮ ಘಮ ಅಂತ ವಾಸನೆ ಕೂಡ ಬರುತ್ತೆ. ಈಗ ಇದು ರೋಸ್ಟ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಅದು ತಣ್ಣಗಾಗೋದ್ರೊಳಗೆ ಸಕ್ಕರೆ ಇರುತ್ತಲ್ಲ, ಸಕ್ಕರೆನ ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳೋಣ. ಇದ್ರ ಜೊತೆಗೆ 4 ಏಲಕ್ಕಿ ತೊಗೊಂಡಿದ್ದೀನಲ್ಲ, ಅದು ಹಾಕ್ಕೊಂಡು ಪುಡಿ ಮಾಡಿಕೊಳ್ಳೋಣ. ಈ ಥರ ನಾವು ಸಕ್ಕರೆ ಪುಡಿನ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಸಕ್ಕರೆ ಬೇಡ ಅಂತಂದರೆ ಬೆಲ್ಲ ಹಾಕ್ಕೊಳ್ಳೋದು. ಬೆಲ್ಲ ಹಾಕೋದ್ರಿಂದ ಕೂಡ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಬೆಲ್ಲ ಇದು ಹೆಸರುಂಡೆದಲ್ಲಿ ಬೆಲ್ಲ ಹಾಕಿ ಮಾಡೋದ್ರಿಂದ ಹೆಸರುಂಡೆ ತುಂಬ ಚೆನ್ನಾಗಾಗುತ್ತೆ. ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಕೊಳ್ಳಿ. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಸಕ್ಕರೆ ಪುಡಿನ ಹಾಕ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಂತ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಂಡೆ ಕಟ್ಟುವ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಈಗ ನೀವು ನೋಡ್ಬೋದು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಮತ್ತೆ ತಿರ್ಗಾ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಈಗ ಇದು ರೆಡಿ ಆಗಿದೆ. ನಾವು ಈಗ ಉಂಡೆ ಕಟ್ಕೊಳ್ಳೋಣ. ಈಗ ನಮಗಾಗಿ ಇನ್ನೊಂದು ಏನಂದರೆ, ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ನಾವು ಉಂಡೆಗಳು ಕಟ್ಟಿಕೊಳ್ಬೋದು. ಈಗ ನಾನು ಉಂಡೆ ಮಾಡ್ತಾ ಇದ್ದೀನಿ. ನೀವು ಚಿಕ್ಕ ಸೈಜ್ನಲ್ಲಿ ಆದರೂ ಮಾಡಿಕೊಳ್ಬೋದು, ನೀವು ದೊಡ್ಡ ಸೈಜ್ನಲ್ಲಿ ಆದರೂ ಕೂಡ ನೀವು ಮಾಡಿಕೊಳ್ಬೋದು. ಈ ಥರ ನಾವು ಮಾಡಿಕೊಳ್ಬೋದು. ಈಗ ನೀವು ನೋಡಿದ್ರಲ್ಲ, ತುಂಬಾ ಈಜಿ ಅಂತಲೇ ಹೇಳ್ಬೋದು ಹೆಸರುಂಡೆ ಮಾಡಿಕೊಳ್ಳೋದು. ಹಾಗೆ ಹೆಲ್ತಿಗೆ ಕೂಡ ಇದು ತುಂಬ ಒಳ್ಳೇದಂತಲೇ ಹೇಳ್ಬೋದು. ಒಂದು ಸಲ ನಾವು ಹೆಸರು ಹಿಟ್ಟು ಮಾಡಿಸಿಟ್ಕೊಂಡ್ರೆ, ಒಂದು ಡಬ್ಬದಲ್ಲಿ ಎತ್ತಿಟ್ಕೊಂಡ್ರೆ, ನಮಗೆ ಯಾವಾಗ ಬೇಕೋ ಆವಾಗ ಈ ಒಂದು ಉಂಡೆಗಳು ಒಂದು 10 ನಿಮಿಷದಲ್ಲಿ ನಾವು ಮಾಡಿಕೊಳ್ಬೋದು. ಹೆಲ್ತಿಗೆ ಇದು ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಆಗಲೇ ಹೇಳಿದಾಗೆ ಸಕ್ಕರೆ ಬೇಡ ಅಂತಂದರೆ ನೀವು ಬೆಲ್ಲ ಕೂಡ ಹಾಕ್ಕೊಂಡು ಮಾಡಿಕೊಳ್ಬೋದು. ಈಗ ಹೆಸರು ಉಂಡೆ ರೆಡಿಯಾಗಿ ನಿಮ್ಮ ಮುಂದೆ ಇದೆ. ನೀವು ಕೂಡ ಈ ಒಂದು ಹೆಸರುಂಡೆ ಈ ಥರ ನೀವು ಕೂಡ ಮಾಡಿಕೊಳ್ಳಿ. ಹಾಗೆ ನನ್ನ ಒಂದು ಅಡುಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.